ನಮಸ್ಕಾರ ಸ್ನೇಹಿತರೆ, ನಮ್ಮನೆ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಕ್ರಿಸ್ಮಸ್ ವಿಶೇಷವಾಗಿ ಒಂದು ಸುಲಭವಾದ ಕೇಕ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಈ ಕೇಕ್ ತಯಾರಿಸೋದಕ್ಕೆ ನಾನಿಲ್ಲಿ ಮೈದಾ ಆಗಲಿ ಮೊಟ್ಟೆ ಆಗಲಿ ಓವನ್ ಆಗಲಿ ಏನು ಬಳಸಿಲ್ಲ, ರವೆ ಬಳಸಿ ರುಚಿಯಾದ ಚಾಕ್ಲೇಟ್ ಕೇಕ್ ತಯಾರಿಸೋದನ್ನು ತೋರಿಸ್ತಾ ಇದ್ದೀನಿ. ನನ್ನ ವಿಡಿಯೋ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ರವೆ ಚಾಕ್ಲೇಟ್ ಕೇಕ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಒಂದು ಮಿಕ್ಸಿ ಜಾರ್ಗೆ 1 ಕಪ್ಪು ರವೆ ಹಾಕ್ಕೋತಾ ಇದ್ದೀನಿ. ನೀವು ಇಲ್ಲಿ ಯಾವ ರವೆ ಬೇಕಾದ್ರೂ ಬಳಸ್ಬೋದು. ನಾನು ಚಿರೋಟಿ ರವೆ ಬಳಸ್ತಾ ಇದ್ದೀನಿ. ಇದಕ್ಕೆ 3/4 ಕಪ್ಪು ಸಕ್ಕರೆ ಹಾಕ್ಕೊಂಡು ಮೊದಲು ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ತೀರಾ ಜಾಸ್ತಿ ಹೊತ್ತು ರುಬ್ಬೋ ಅಗತ್ಯ ಇಲ್ಲ. 1 ನಿಮಿಷ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ನುಣ್ಣಗೆ ಪುಡಿ ಆಗುತ್ತೆ. ನೋಡಿ, ಈ ರೀತಿ ಪುಡಿ ಮಾಡಿಕೊಂಡು ಈಗ ಇದಕ್ಕೆ 1/4 ಕಪ್ಪು ಕೋಕೋ ಪೌಡರ್ ಹಾಕ್ಕೊಳ್ಳೋಣ. ನಾನು ಚಾಕ್ಲೇಟ್ ಫ್ಲೇವರ್ ಮಾಡ್ತಿರೋದ್ರಿಂದ ಕೋಕೋ ಪೌಡರ್ ಹಾಕ್ಕೋತಾ ಇದ್ದೀನಿ. 1/4 ಕಪ್ಪು ಅಡುಗೆ ಎಣ್ಣೆ ಹಾಕ್ಕೊಳ್ಳೋಣ. ಯಾವುದೇ ರೀತಿ ಸ್ಟ್ರಾಂಗ್ ಫ್ಲೇವರ್ ಇಲ್ಲದೆ ಇರೋವಂಥ ಎಣ್ಣೆ ಹಾಕ್ಕೋಬೇಕು. ಅಂದರೆ ಕಡಲೆಕಾಯಿ ಎಣ್ಣೆ, ಸಾಸಿವೆ ಎಣ್ಣೆ ಇಂಥದ್ದು ಯಾವುದೂ ಹಾಕ್ಕೋಬಾರ್ದು. 1/2 ಕಪ್ಪು ಕಾಸಿ ಆರಿಸಿರೋಂಥ ಹಾಲು ಹಾಕ್ಕೊಳ್ಳೋಣ. ಹಾಲು ಬಿಸಿ ಇರಬಾರ್ದು, ತಣ್ಣಗೂ ಇರಬಾರ್ದು, ರೂಮ್ ಟೆಂಪ್ರೇಚರಲ್ಲಿ ಇರಬೇಕು. 1/2 ಕಪ್ಪು ಫ್ರೆಶ್ ಆಗಿರುವಂಥ ಮೊಸರು ಹಾಕ್ಕೊಳ್ಳೋಣ. ಮೊಸರು ಯಾವುದೇ ಕಾರಣಕ್ಕೂ ಹುಳಿ ಇರಬಾರ್ದು, ಫ್ರೆಶ್ ಮೊಸರೇ ಹಾಕ್ಕೋಬೇಕು. ಇದಿಷ್ಟನ್ನು ಹಾಕ್ಕೊಂಡ್ಮೇಲೆ ಒಂದ್ಸಲ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ಜಾಸ್ತಿ ಹೊತ್ತು ರುಬ್ಬಕ್ಕೆ ಹೋಗಬಾರ್ದು. ಕೆಲವು ಸೆಕೆಂಡ್ ಇದನ್ನು ನಿಲ್ಲಿಸಿ ಗ್ರೈಂಡ್ ಮಾಡ್ಕೋಬೇಕು. ಎಲ್ಲ ಸಾಮಾನು ಚೆನ್ನಾಗಿ ಹೊಂದ್ಕೊಳ್ಳೋದಷ್ಟೇ ಮುಖ್ಯ. ರುಬ್ಬಿದ ಮೇಲೆ ಇದನ್ನು ಒಂದು ಬೌಲ್ಗೆ ಬಗ್ಗಿಸ್ಕೊಳ್ಳೋಣ. ಈಗ ನೋಡಿ, ಕೇಕ್ ಬ್ಯಾಟರ್ ತಯಾರಾಗಿದೆ. ಇದನ್ನು ಒಂದು 10 ನಿಮಿಷ ಮುಚ್ಚಿಟ್ಬಿಟ್ಟು ನೆನೆಯಕ್ಕೆ ಬಿಟ್ಬಿಡೋಣ. ಈ ಸಮಯದಲ್ಲಿ ಒಂದು ಕುಕ್ಕರ್ಗೆ ಅಥವಾ ಬಾಣಲೆಗೆ ಉಪ್ಪನ್ನ ಹಾಕ್ಕೊಳ್ಳೋಣ. ನಾನು ಈಗಾಗಲೇ ಸುಮಾರು ಸಲ ಬಳಸಿರೋದ್ರಿಂದ ಉಪ್ಪು ಸ್ವಲ್ಪ ಕಪ್ಪಿದೆ. ಇದನ್ನು ಒಂದ್ಸಲ ಚೆನ್ನಾಗಿ ಹರಡಿಕೊಂಡು ಮೇಲೆ ಒಂದು ರಿಂಗು ಅಥವಾ ಸ್ಟ್ಯಾಂಡ್ ಏನಾದರೂ ಇಟ್ಕೊಂಡು ಒಂದು 10 ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಮುಚ್ಚಿಟ್ಬಿಟ್ಟು ಪ್ರೀ ಹೀಟ್ ಆಗೋಕ್ಕೆ ಬಿಟ್ಬಿಡೋಣ. ಅದರ ಜೊತೆಗೆ ನಾನು ಕೇಕ್ ಟಿನ್ಗೂ ಸಹ ಎಣ್ಣೆ ಸವರ್ಬಿಟ್ಟು ಬಟರ್ ಪೇಪರ್ ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಸಮಯದಲ್ಲಿ ಕೇಕ್ ಬ್ಯಾಟರು ಚೆನ್ನಾಗಿ ನೆಂದಿರುತ್ತೆ. ಈಗ ಇದೇನಾದರೂ ತುಂಬ ಗಟ್ಟಿ ಅಂತ ಅನಿಸಿದ್ರೆ 1-2 ಚಮಚ ಹಾಲು ಹಾಕ್ಕೋಬೋದು. ನನಗೆ ಕೇಕ್ ಬ್ಯಾಟರು ಹದ ಸರಿಯಾಗಿದೆ ಅನ್ನಿಸ್ತು. ನಾನಿನ್ನೂ ಎಕ್ಸ್ಟ್ರಾ ಏನು ಹಾಲು ಹಾಕ್ಕೊಳ್ಳಿಲ್ಲ. ಈಗ ಇದಕ್ಕೆ 1 ಚಿಕ್ಕ ಚಮಚ ವೆನಿಲಾ ಎಸೆನ್ಸ್ ಹಾಕ್ಕೊಳ್ಳೋಣ. ವೆನಿಲಾ ಎಸೆನ್ಸ್ ಹಾಕೋದು ಟೋಟಲಿ ಆಪ್ಷನಲ್ಲು, ಬೇಡ ಅಂದರೆ ಹಾಗೆಯೂ ಮಾಡ್ಬೋದು. 2 ದೊಡ್ಡ ಚಮಚ ಚಾಕೋ ಚಿಪ್ಸ್ ಹಾಕ್ಕೊಳ್ಳೋಣ. ಚಾಕೋ ಚಿಪ್ಸ್ ಬದಲು ನೀವು ಇಲ್ಲಿ ಡ್ರೈ ಫ್ರೂಟ್ಸು, ವಾಲ್ನಟ್ಟು ಇಂಥದ್ದು ಏನು ಬೇಕಾದ್ರೂ ಹಾಕ್ಕೋಬೋದು. ಟೂಟಿ ಫ್ರೂಟಿ ಸಹ ಹಾಕ್ಕೋಬೋದು. ಚಾಕ್ಲೇಟ್ ಫ್ಲೇವರ್ ಇಷ್ಟ ಇಲ್ಲ ಅಂದರೆ ಬರೀ ವೆನಿಲಾ ಎಸೆನ್ಸ್ ಹಾಕ್ಬಿಟ್ಟು ವೆನಿಲಾ ಫ್ಲೇವರಲ್ಲಿ ಸಹ ಮಾಡ್ಬೋದು. ಒಂದ್ಸಲ ಇದನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಪ್ಯಾಕೆಟು ಈನೋ ಹಾಕ್ಕೊಳ್ಳೋಣ. ಈನೋನಲ್ಲೂ ಅಷ್ಟೇ ಗ್ರೀನ್ ಪ್ಯಾಕೆಟು ಅಥವಾ ಬ್ಲೂ ಪ್ಯಾಕೆಟ್ ಎರಡರಲ್ಲಿ ಒಂದು ಹಾಕ್ಕೋಬೇಕು. ಇದ್ರ ಮೇಲೆ 1 ಚಮಚ ಹಾಲು ಹಾಕ್ಕೋತಾ ಇದ್ದೀನಿ. ಹಾಲು ಹಾಕೋದ್ರಿಂದ ಈನೋ ಬೇಗ ಆಕ್ಟಿವೇಟ್ ಆಗುತ್ತೆ. ಇನ್ನೂ ಹಾಕ್ಕೊಂಡ್ಮೇಲೆ ಹಗೂರ ಕೈನಲ್ಲಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ತೀರಾ ಜೋರ್ಜಾರಿಗೆ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಹಗೂರ ಕೈನಲ್ಲಿ ಚೆನ್ನಾಗಿ ಹೊಂದಿಸ್ಕೋಬೇಕು. ಒಂದೇ ಡೈರೆಕ್ಷನಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೊಂದ್ಸಲ ಎಲ್ಲವೂ ಚೆನ್ನಾಗಿ ಕಲಿಸ್ಕೊಂಡಿದೆ. ಇನ್ನು ಇದನ್ನು ಡಿಲೇ ಮಾಡೋಕ್ಕೆ ಹೋಗಬಾರ್ದು, ಬಿಟ್ಬಿಡಬಾರ್ದು. ಹಾಗೆಯೇ ತಕ್ಷಣ ಇದನ್ನು ತಯಾರಿಸಿರೋಂಥ ಕೇಕ್ ಮೋಲ್ಡ್ಗೆ ಹಾಕ್ಕೋಬೇಕು. ಕೇಕ್ ಮೋಲ್ಡ್ಗೆ ಬಗ್ಗಿಸ್ಕೊತಾ ಇದ್ದೀನಿ. ಸ್ವಲ್ಪ ಚಾಕೋ ಚಿಪ್ಸ್ನ ಉಳಿಸ್ಕೊಂಡಿದ್ದೆ, ಅದನ್ನು ಈ ರೀತಿ ಮೇಲೆ ಹಾಕ್ಕೋತಾ ಇದ್ದೀನಿ. ಈಗ ಇದನ್ನು ಪ್ರೀ ಹೀಟ್ ಆಗಿರೋಂಥ ಬಾಂಡ್ಲೆನಲ್ಲಿ ಇಟ್ಕೊಂಡು ಬೇಕ್ ಮಾಡ್ಕೊಳ್ಳೋಣ. ನೀವು ಏನಾದ್ರು ಕುಕ್ಕರಲ್ಲಿ ಬೇಕ್ ಮಾಡ್ಕೊಳ್ಳೋಂಗಿದ್ರೆ ಕುಕ್ಕರ್ದು ವಿಜಿಲ್ಲು ಮತ್ತು ಗ್ಯಾಸ್ಕೆಟು ಎರಡನ್ನೂ ತೆಗೆದು ಮುಚ್ಚಿಟ್ಬಿಟ್ಟು ಬೇಕ್ ಮಾಡ್ಕೋಬೇಕು. ನಾನು ಇಲ್ಲಿ ಬಿಸಿ ಮಾಡಿರೋಂಥ ಬಾಂಡ್ಲೆಯಲ್ಲಿ ಇಟ್ಬಿಟ್ಟು ಮುಚ್ಚಿಟ್ಟಿದ್ದೀನಿ. ಈಗ ಇದನ್ನು 30ರಿಂದ 35 ನಿಮಿಷ ಲೋ ಟು ಮೀಡಿಯಂ ಫ್ಲೇಮ್ ಮಧ್ಯೆ ಇಟ್ಕೊಂಡು ಬೇಕ್ ಮಾಡ್ಕೊಳ್ಳೋಣ. 30 ನಿಮಿಷ ಆದಮೇಲೆ ಒಂದ್ಸಲ ಚೆಕ್ ಮಾಡಿ ನೋಡೋಣ. 30 ನಿಮಿಷ ಆಗಿದೆ. ಇದನ್ನು ಮುಚ್ಚಳ ತೆಗೆದು ನೋಡ್ತೀನಿ. ಮತ್ತೆ ಒಂದ್ಸಲನೂ ಮುಚ್ಚಳ ತೆಗಿಬಾರ್ದು. ಪದೇ ಮುಚ್ಚಳ ತೆಗೆದ್ರೆ ಚೆನ್ನಾಗಿ ಬೇಕ್ ಆಗಲ್ಲ. ಒಂದು ಚಾಕು ಏನಾದರೂ ಚುಚ್ಚಿಬಿಟ್ಟು ನೋಡೋಣ. ಚಾಕು ಈ ರೀತಿ ಕ್ಲೀನಾಗಿ ಬಂದರೆ ಪೂರ್ತಿಯಾಗಿ ಚೆನ್ನಾಗಿ ಬೇಕಾಗಿದೆ ಅಂತ ಅರ್ಥ. ಚಾಕುಗೆ ಕೇಕ್ ಬ್ಯಾಟರ್ ಏನಾದ್ರು ಹತ್ಕೊಂಡ್ರೆ ಇನ್ನೊಂದು 5-10 ನಿಮಿಷ ಬೇಕ್ ಮಾಡ್ಕೊಳ್ಳಿ. ಚೆನ್ನಾಗಿ ಬೇಕಾಗಿರೋದ್ರಿಂದ ಇದನ್ನ ಬಿಸಿ ಬಾಂಡ್ಲೆಯಿಂದ ತೆಗೆದು ತಣ್ಣಗಾಗಕ್ಕೆ ಇಡ್ತಾ ಇದ್ದೀನಿ. ಒಂದ್ಸಲ ತಣ್ಣಕ್ಕಾದ್ಮೇಲೆ ಇದನ್ನ ಡಿಮೌಲ್ಡ್ ಮಾಡ್ಕೊಳ್ಳೋಣ. ಡಿಮೌಲ್ಡ್ ಮಾಡ್ಕೊಂಡ್ರೆ ರುಚಿಯಾದಂತ ರವೆ ಕೇಕು ತಯಾರಾಗಿರುತ್ತೆ. ನಾನು ಈಗಾಗಲೇ ಸುಮಾರು ಕೇಕ್ಗಳನ್ನ ತೋರಿಸಿದ್ದೀನಿ. ಹನಿ ಕೇಕ್ ತೋರಿಸಿದ್ದೀನಿ, ಟೂಟಿ ಫ್ರೂಟಿ ಕೇಕ್ನು ಸಹ ತೋರಿಸಿದ್ದೀನಿ, ಕಪ್ ಕೇಕ್ನು ಸಹ ತೋರಿಸಿದ್ದೀನಿ. ಆ ರೆಸಿಪಿಗಳ ಪ್ಲೇ ಲಿಸ್ಟು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ. ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳೋದನ್ನು ಮಾತ್ರ ಮರಿಬೇಡಿ. ಮನೆಯಲ್ಲೇ ನೀವೇನೇ ಕೇಕ್ ತಯಾರಿಸಿ ನ್ಯೂ ಇಯರು, ಕ್ರಿಸ್ಮಸ್ನ ಆಚರಣೆ ಮಾಡ್ಬೋದು. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲೇ ಭೇಟಿಯಾಗೋಣ. ನಮಸ್ಕಾರ.